ಸಂಬಂಧಪಟ್ಟಂತ ಅಫಿಡವಿಟ್ ಅನ್ನ ಕೂಲಂಕುಷವಾಗಿ ಈ SLP ಮುಂದೆ ಅಫಿಡವಿಟ್ ಹಾಕ್ಲಿಕ್ಕೆ ಆದೇಶ ಆಗಿರೋದ್ರಿಂದ ಇನ್ನು ಒಂದು ವಾರದ ಮಟ್ಟಿಗೆ. ಅದರ ಜೊತೆಗೆ ಸರ್ ಒಂದನ್ನ ಗಮನಿಸಬೇಕಾಗುತ್ತೆ, ಅವರಿಗೂ ಕೂಡ ನೀವು ಯಾಕೆ ನ್ಯಾಯಾಲಯಗಳಿಗೆ ಕರೆದ ಸಮಯಕ್ಕೆ ಹಾಜರಾಗಿಲ್ಲ ಅನ್ನೋದ್ರ ಕುರಿತಂತೆ ಸಮಜಾಯಿಷಿಯಾಗಿ ಒಂದು ಅಫಿಡವಿಟ್ ಅನ್ನ ನೀವು ಸಲ್ಲಿಸಬೇಕು ಅಂತ ಹೇಳಿ ಆದೇಶವನ್ನ ಮಾಡಿದೆ ಇವತ್ತು ಸುಪ್ರೀಂ ಕೋರ್ಟ್. ಈಗ ಅವರು ಅಂಡರ್ಟೇಕ್ ಮಾಡ್ಕೊಂಡಿದ್ದಾರೆ 18/8 ಆ ಹಿಂದೆ ಹೈಕೋರ್ಟ್ ನಲ್ಲಿ ಆಗಿರತಕ್ಕಂತ ಎರಡನೇ ಆದೇಶದ ಪ್ರಕಾರ 18/8 ಅಂತ ಹೇಳಿ ಫಿಕ್ಸ್ ಮಾಡಿರ್ತಕ್ಕಂಥ, ಅಂದ್ರೆ 1 ಆಗಸ್ಟ್ ನಲ್ಲಿ ಮಾಡಿರ್ತಕ್ಕಂಥ ಆದೇಶವನ್ನ ಅವರು ಪರಿಪಾಲಿಸ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ. ಈಗ ಅದನ್ನ ಇದು ಕೂಡ 6ನೇ ತಾರೀಕಿಗೆ ನಾಳೆಗೆ ಬರ್ತೀನಿ ಅಂತ ಹೇಳಿ ಒಪ್ಕೊಂಡು ಬಂದಿರೋದಲ್ಲಿ ಬೆಂಗಳೂರು ಹೈಕೋರ್ಟ್ ನಲ್ಲಿ 1 ಆಗಸ್ಟ್ ನಲ್ಲಿ ಆದಂತಹ 1 ಆಗಸ್ಟ್ ನಲ್ಲಿ ಆದಂತಹ ಆದೇಶದಲ್ಲಿ ಅದೇ ಅವರ ಅಂಡರ್ಟೇಕಿಂಗ್. ಅದರ್ವೈಸ್ ನಾವು ವಾರಂಟಿ ಕಾಲ್ ಮಾಡ್ಲಿಕ್ಕೆ ಬಿಡ್ತಿರ್ಲಿಲ್ಲ. ನಾವು ಆ ರೀತಿ ಹೇಳಿದ ನಮ್ಗೆ ಪ್ರಾಸಿಕ್ಯೂಷನ್ಗೆ ಆತನಿಗೆ ವಾರಂಟ್ ಇಶ್ಯೂ ಮಾಡಿಸಿ ಆತನ ಜೈಲು ಕಳಿಸಬೇಕು ಅನ್ನೋ ಉದ್ದೇಶ ನಮ್ಗಿಲ್ಲ, ಖಂಡಿತ ಇಲ್ಲ. ನಮ್ಗೇನಂದ್ರೆ ತನಿಖೆ ಪಾರದರ್ಶಕವಾಗಿ ಕಾಂಪ್ರಿಹೆನ್ಸಿವ್ ಆಗಿ ಆಗ್ಬೇಕಷ್ಟೇ. The Supreme Court has made it very clear that now there are 2 orders of the Honorable High Court. One order which directed them to appear on 27th of July. They did not honor that order and the trial court issued non-bailable warrants. Now after the trial court issued non-bailable warrants, they again came to the Honorable High Court and prayed for setting aside of the warrants. The Honorable High Court agreed to set aside the warrants as long as they appear and secure their presence before the trial court, as should be in case of any ordinary accused. In spite of that, they challenged that in the Honorable Supreme Court, and the Honorable Supreme Court of India has again declined to stay that part of the Honorable High Court's order wherein they have been asked to appear. And once they appear, once their presence is secured, the trial will go on. As a victims' counsel, my only interest is the trial must go on and they must face the prosecution's case like an ordinary citizen, which will be done. Even the Supreme Court bench said the same thing. The Supreme Court refused to stay any cognizance, any trial. They will have to appear, and as the victims' counsel, I think that is all we should expect from justice as of now. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ಮಧುನಾಯಕ. ನಾಳೆ ಕಪಟ ಸನ್ಯಾಸಿ ನಿತ್ಯಾನಂದನ ಪುರುಷತ್ವ ಪರೀಕ್ಷೆ ನಿಗದಿಯಾಗಿತ್ತು. ನಿತ್ಯಾನಂದನ ಕೂಡ ನೀವು ಒಪ್ಕೊಂಡಿದ್ದ, ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಅದನ್ನ ಮುಂದೂಡಿ 18ಕ್ಕೆ ನಿಗದಿ ಮಾಡೋದಕ್ಕೆ ಏನ್ ಕಾರಣ? ಜೊತೆಗೆ ಯಾವೆಲ್ಲ ರೀತಿಯಾಗಿ ಇವತ್ತು ಛೀಮಾರಿಯನ್ನ ಹಾಕಿದೆ ಸುಪ್ರೀಂ ಕೋರ್ಟ್ ನಿತ್ಯಾನಂದನಿಗೆ? ಮಧುನಾಯಕ್, ಶಿಲ್ಪ, ಒಂದನ್ನ ಸ್ಪಷ್ಟಪಡಿಸೋದಕ್ಕೆ ಇಚ್ಛೆ ಪಡ್ತೀನಿ. ಏನಂದ್ರೆ ಪ್ರಾಯಶಃ ಇಲ್ಲಿಯವರೆಗೆ ಹರಿದ್ವಾರ ಅಮೆರಿಕಾದಲ್ಲಿ ಇದೇನೆ ಅನ್ನೋ ಕಾರಣಕ್ಕಾಗಿ ಟ್ರಯಲ್ ನ್ಯಾಯಾಲಯಗಳಿಗೆ ಅಂದ್ರೆ ಅಧೀನ ನ್ಯಾಯಾಲಯಗಳ ಆದೇಶವನ್ನು ಹೊರತುಪಡಿಸಿ ಮತ್ತೆ ಹೈಕೋರ್ಟ್ಗೆ ಬರುವ ಮುಖಾಂತರವಾಗಿ ಹೈಕೋರ್ಟ್ನಲ್ಲಿ ಆದೇಶವಾದಂತಹ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಹಾಜರಾಗದೆ ತಪ್ಪಿಸಿಕೊಂಡು ಓಡಾಡ್ತಿದ್ದಂತಹ ನಿತ್ಯಾನಂದ ಹೈಕೋರ್ಟ್ಗಳಲ್ಲಿ ಇರುವಂತಹ ಮೊಕದ್ದಮೆಗಳು ಮತ್ತು ಅಧೀನ ನ್ಯಾಯಾಲಯಗಳಲ್ಲಿ ಇರುವಂತಹ ಮೊಕದ್ದಮೆಗಳನ್ನ ಎಲ್ಲವನ್ನೂ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಸುವ ಅಂಶವನ್ನೂ ಕೂಡ ಈ ಅರ್ಜಿಯಲ್ಲಿ ಉಲ್ಲೇಖಿಸಿದ್ದ. ಅಂದರೆ ಈಗೇನು ಪುರುಷತ್ವ ಪರೀಕ್ಷೆಗೆ ಈಗಾಗಲೇ ಆದೇಶವನ್ನ ಏನು ಹೈಕೋರ್ಟ್ ನೀಡಿದೆ, ಅಂದ್ರೆ ನಾಳೆ ಆತನ ಪುರುಷತ್ವ ಪರೀಕ್ಷೆ ಮತ್ತು ಧ್ವನಿ ಪರೀಕ್ಷೆಗಳು ನಡೆಯಬೇಕಾಗಿತ್ತು. ಅದಕ್ಕೆ ತಡೆಯಾಜ್ಞೆಯನ್ನಂತೂ ಸುಪ್ರೀಂ ಕೋರ್ಟ್ ನೀಡಿಲ್ಲ. ಕೆಲವು ದಿನಗಳ ಒಂದು ರಿಲೀಫ್ ಅನ್ನ ಕೊಟ್ಟಿದೆ. ಅಂದ್ರೆ 18/8/2014 ರಾಮನಗರದ ನ್ಯಾಯಾಲಯದಲ್ಲಿ ನಿತ್ಯಾನಂದ ಮತ್ತು 6 ಜನ ಆರೋಪಿಗಳು ಕೂಡ ಭಾಗಿಯಾಗಬೇಕಾಗುತ್ತೆ. ಭಾಗಿಯಾದ ನಂತರದಲ್ಲಿ ಇಷ್ಟು ದಿನ ಓರಲ್ ಅಫಿಡವಿಟ್ ಅನ್ನ ಏನ್ ಸಲ್ಲಿಕೆ ಮಾಡ್ತಿದ್ರು, ಆ ಓರಲ್ ಅಫಿಡವಿಟ್ಗೆ ಬದಲಾಗಿ ಲಿಖಿತ ಅಫಿಡವಿಟ್ ಅನ್ನ ಈಗ ನಿತ್ಯಾನಂದ ಪರ ವಕೀಲರು ಸಲ್ಲಿಕೆ ಮಾಡಬೇಕಾಗುತ್ತೆ. ಆ ಒಂದು ಆದೇಶದ ಪ್ರಕಾರವಾಗಿ ಈಗಾಗಲೇ ಹೈಕೋರ್ಟ್ ತನ್ನ ಆದೇಶದಲ್ಲಿ ತಿಳಿಸಿರುವ ಪ್ರಕಾರವಾಗಿ ನಿತ್ಯಾನಂದನ ಧ್ವನಿ ಪರೀಕ್ಷೆ ಮತ್ತು ಪುರುಷತ್ವ ಪರೀಕ್ಷೆಗಳು ನಡೆಯುತ್ತೆ. ಅಂದ್ರೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆ ಇಲ್ಲ. ಆದರೆ ಏನು ಸರ್ಕಾರಿ ವಕೀಲರನ್ನ ನೇಮಿಸಿದಂತಹ ಸಂದರ್ಭಗಳಲ್ಲಿಯೂ ಕೂಡ ಅವರ ಮೇಲೆ ಅಪನಂಬಿಕೆಯನ್ನ ತೋರಿಸುವ ಮುಖಾಂತರವಾಗಿ ಯಾವ ವಕೀಲರು ನೇಮಿಸಿದಾಗಲೂ ಕೂಡ ಏನು ನ್ಯಾಯಾಲಯಕ್ಕೆ ಹಾಜರಾಗದೇ ಇದ್ದಂತಹ ನಿತ್ಯಾನಂದ ಈಗ ರಿಲೀಫ್ ಸಿಗುತ್ತೆ ಮತ್ತು ಪುರುಷತ್ವ ಪರೀಕ್ಷೆ ಮತ್ತು ಬೇರೆ ಬೇರೆ ರೀತಿಯಾದಂತಹ ಪರೀಕ್ಷೆಗಳಿಂದ ನ್ಯಾಯಾಲಯ ನನ್ನನ್ನು ಹೊರತಾಗಿಸುತ್ತೆ ಅನ್ನುವಂತಹ ಒಂದು ನಿರೀಕ್ಷೆಯಲ್ಲಿ ಬಂದಿದ್ರು. ಆದ್ರೆ ನ್ಯಾಯಾಲಯ ಒಂದನ್ನ ಸ್ಪಷ್ಟಪಡಿಸಿದೆ, ನೀವು ಮೊದಲು ಅಧೀನ ನ್ಯಾಯಾಲಯ ಅಂದ್ರೆ ರಾಮನಗರದ
ಜಿಲ್ಲಾ ನ್ಯಾಯಾಲಯದಲ್ಲಿ ನೀವು ಹಾಜರಾಗಬೇಕು. ಹಾಜರಾಗುವ ಮುಖಾಂತರವಾಗಿ ಲಿಖಿತ ಅಫಿಡವಿಟ್ ಮತ್ತು ತಮ್ಮ ಹೇಳಿಕೆಗಳನ್ನ ಅಲ್ಲಿ ಮೊದಲು ಸ್ಪಷ್ಟಪಡಿಸಿ ನಂತರದಲ್ಲಿ ನಾವು ಅದರ ಹಿಯರಿಂಗ್ ಅನ್ನ ಮಾಡ್ತೀವಿ ಅಂತ ಹೇಳಿದೆ. ಅಂದ್ರೆ ಮುಂದಿನ ವಿಚಾರಣೆ ನಡೆಯುವಂತಹ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನೀಡಿರುವಂತಹ ಸೂಚನೆ ಮತ್ತು ಆದೇಶದ ಆಧಾರವಾಗಿ ಆತನ ಧ್ವನಿ ಪರೀಕ್ಷೆ ಮತ್ತು ಪುರುಷತ್ವ ಪರೀಕ್ಷೆ ನಡೆಯುತ್ತೆ. ಶಿಲ್ಪ, ತಕ್ಷಣಕ್ಕೆ ಅದು ತಡೆಯಾಜ್ಞೆ ಅಂತ ಹೇಳದೇ ಇದ್ರೂ ಕೂಡ 18ನೇ ತಾರೀಕಿನಂದು ಏನು ಅಧೀನ ನ್ಯಾಯಾಲಯದಲ್ಲಿ ಅವರು ಭಾಗಿಯಾದ ನಂತರದಲ್ಲಿ ನಡೆಯುವಂತಹ ವಿಚಾರಣೆಯಲ್ಲಿ ಸುಪ್ರೀಂ ಕೋರ್ಟ್ ಈ ಎಲ್ಲ ಅಂಶಗಳನ್ನ ಅಂದ್ರೆ ಏನು ಪರೀಕ್ಷೆಗಳನ್ನ ನಡೆಸಬೇಕಾಗಿದೆ, ಈ ಎಲ್ಲ ಅಂಶಗಳನ್ನ ನಾವು ಮನ್ನಣೆಗೆ ತಗೊಳ್ತೀವಿ ಅನ್ನೋದನ್ನ ಸ್ಪಷ್ಟಪಡಿಸಿದೆ. ಶಿಲ್ಪ, ಸೊ ಅಧೀನ ನ್ಯಾಯಾಲಯಗಳಿಗೆ ಹಾಜರಾಗದೆ ತಪ್ಪಿಸ್ಕೊಳ್ತಾ ಇದ್ದ ನಿತ್ಯಾನಂದ, ಆದ್ರೆ ಈಗ ಹಾಜರಾಗಲೇಬೇಕಾದಂತಹ ಅನಿವಾರ್ಯತೆ, ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶವನ್ನ ಕೊಟ್ಟಿರುವಂತದ್ದು ಮಧುನಾಯಕ. ಒಂದ್ ವೇಳೆ 18ನೇ ತಾರೀಕು ರಾಮನಗರ ಜಿಲ್ಲಾ ನ್ಯಾಯಾಲಯಕ್ಕೆ ನಿತ್ಯಾನಂದ ಹಾಜರಾಗದೇ ಇದ್ರೆ ಏನಾಗುತ್ತೆ, ಯಾವ ರೀತಿಯಾದಂತಹ ಕ್ರಮವನ್ನ ಕೈಗೊಳ್ಳೋದಕ್ಕೆ ಕೋರ್ಟ್ ಮುಂದಾಗುತ್ತೆ ಮಧುನಾಯಕ್? ಶಿಲ್ಪ, ಈಗಾಗಲೇ ಪ್ರಾಯಶಃ ಆತ ಏನು ಹಾಜರಾಗಬೇಕಾದಂತಹ ಸಂದರ್ಭದಲ್ಲಿಯೂ ಕೂಡ ತಪ್ಪಿಸಿಕೊಂಡು ಓಡಾಡಿರೋದು ಈಗಾಗಲೇ ಹೈಕೋರ್ಟ್ ಮತ್ತು ಸರ್ವೋಚ್ಚ ನ್ಯಾಯಾಲಯದ ಗಮನಕ್ಕೂ ಕೂಡ ಬಂದಿದೆ. ಆ ಕಾರಣದಿಂದಾಗಿ ಈ ಅಂಶಗಳನ್ನು ಕೂಡ ಏನು ನಿತ್ಯಾನಂದನ ಪರ ವಕೀಲರಿದ್ದಾರೆ ಅವರಿಗೆ ಸ್ಪಷ್ಟಪಡಿಸಿದೆ ನ್ಯಾಯಾಲಯ. ಯಾವುದೇ ಕಾರಣಕ್ಕೂ 18ನೇ ತಾರೀಕು 6 ಜನ ಆರೋಪಿಗಳು ಮತ್ತು ಮುಖ್ಯ ಆರೋಪಿಯಾಗಿರುವಂತಹ ನಿತ್ಯಾನಂದ ಇಷ್ಟು ಜನರು ಕೂಡ ಏನು ಜಿಲ್ಲಾ ನ್ಯಾಯಾಲಯದಲ್ಲಿ ಅವರು ಹಾಜರಾಗಲೇಬೇಕು. ಹಾಜರಾಗುವ ಮುಖಾಂತರವಾಗಿ ಅಫಿಡವಿಟ್ ಸಲ್ಲಿಕೆ ಮಾಡಬೇಕು, ಹೇಳಿಕೆಗಳನ್ನ ಅಲ್ಲಿ ನೀಡಲೇಬೇಕು ಅನ್ನೋದನ್ನ ಸ್ಪಷ್ಟವಾಗಿ ತನ್ನ ಆದೇಶದಲ್ಲಿ ತಿಳಿಸಿದೆ. ಅಂದ್ರೆ 18ನೇ ತಾರೀಕು ಏನಾದ್ರೂ ನಿತ್ಯಾನಂದ ಮತ್ತು ಆತನ ಸಹಚರರು ಅಂದ್ರೆ 6 ಜನ ಏನು ಆರೋಪಿಗಳಿದ್ದಾರೆ ಅವರು ನ್ಯಾಯಾಲಯದಲ್ಲಿ ಹಾಜರಾಗದೇ ಇದ್ದಂತಹ ಸಂದರ್ಭದಲ್ಲಿ ಏನು 28/7/2014 ಮತ್ತು 1/7/2014 ಜಾಮೀನು ರಹಿತ ಅರೆಸ್ಟ್ ವಾರೆಂಟ್ ಅನ್ನ ಏನ್ ಈಗಾಗಲೇ ಹೈಕೋರ್ಟ್ ನೀಡಿದೆ, ಆ ಆದೇಶದ ಪ್ರಕಾರವಾಗಿ ನಿತ್ಯಾನಂದನ ಬಂಧನ ಖಂಡಿತವಾಗಿ ಆಗಲಿದೆ. ಶಿಲ್ಪ, ಧನ್ಯವಾದ ಮಧುನಾಯಕ್. ಈಗ ಚಿಕ್ಕದೊಂದು ಬ್ರೇಕ್ನ ಬಳಿಕ ಸಮಯ ನ್ಯೂಸ್ ಮತ್ತೆ ಮುಂದುವರಿಯುತ್ತೆ.